ಎಲ್ಲರಿಗೂ ನಮಸ್ಕಾರ. ಆ, ಒಂದು ಕಡೆ ಭಯ, ಇನ್ನೊಂದು ಕಡೆ ಖುಷಿ ಆಗುತ್ತೆ. ಭಯ ಯಾಕಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಹಂತದಲ್ಲೂ ಒಂದು ಕತೆ ಮಾಡಿದಾಗ, ಹೆಜ್ಜೆಗಳನ್ನ ಇಡ್ತಾ ಹೋದಾಗ ಆ, ನಮಗೆ ಅದರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇಷ್ಟು ದಿನ ನಾನು ಹೊಸ ತಂಡ ಅಂದ್ರೆ ಹೊಸ ಕಲಾವಿದರು ಅಂದ್ರೆ ಏನು, ಒಂದಿಷ್ಟು ಅವಕಾಶಗಳ ವಂಚಿತರಾಗಿರುವಂಥವ್ರು, ಆರ್ಟಿಸ್ಟ್ ಆಗಿ ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು ಅನ್ಕೊಂಡು ಆ ಎಲ್ಲೂ ಅವಕಾಶ ಸಿಗದೆ ಇರುವಾಗ ಅಂಥವ್ರನ್ನ ಇಟ್ಟುಕೊಂಡು ಅವ್ರ ಜೊತೆಗೆ ಜರ್ನಿಯನ್ನ ಮಾಡ್ತಾ ಇದ್ದೆ. ಆ ಒಂದು ಅಂದ್ರೆ ಭಾಗಶಃ ಈ ಜರ್ನಿಯಲ್ಲಿ ಒಂದು ಕಹಿ ಮತ್ತೆ ಒಂದು ಸಿಹಿ ಸತ್ಯ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ಒಂದೇ ಸಲ ನಾವು ಕೋಮಲ್ ಸರ್ ಅಂತಹ, ಮೇಘನಾ ಮೇಡಮ್ ಅಂತಹ, ಅನುಷರೈ ಅಂತಹ, ಸಿರಿ ಮೇಡಮ್ ಅಂತಹ, ಮತ್ತೆ ನಮ್ಮ ವಜ್ರಧೀರ್ ಜೈನ್ ಅಂತಹ, ವರ್ಧನ್, ನಮ್ಮ ಪ್ರಶಾಂತ್ ಸಿದ್ದಿ, ನಾಗಿ, ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್, ಎಲ್ಲರೂ, ಇವನ್ ಮಠ ಸರ್ ಇದ್ದಾರೆ. ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳು ಕೊಟ್ಟಂತ ಶಕ್ತಿ. ನಾನು ಜಾಸ್ತಿ ಮಾತಾಡೋದಿಲ್ಲ, ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂತದ್ದು. ಇವೆಲ್ಲವುದು ಕನಸು ಸಾಕಾರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತಂತದ್ದು ನಿರ್ಮಾಪಕ ವಿಕಾಸ್ ಶೆಟ್ಟಿ ಅವರು. ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳೋದು ಫಸ್ಟ್ ಪ್ರೊಡ್ಯೂಸರ್ ಅನ್ನೇ, ಬಟ್ ನಾ ಪ್ರೊಡ್ಯೂಸರ್ ಅನ್ನ ಹೊಗಳಕ್ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನ ಕತೆ ಮಾಡಿ, ಅದನ್ನ ಚಿತ್ರಕಥೆ ಮಾಡಿ, ಅದಕ್ಕೆ ಬೇಕಾದಂತ ಡೈಲಾಗ್ಗಳನ್ನ ಪೋಣಿಸಿ ನಂತರ ಜನರ ಮುಂದೆ ತರಲಿಕ್ಕೆ ತುಂಬಾ ಟೈಮ್ ತಗೊಂಡು ನಾವು ಬಂದಿದ್ದೀವಿ. ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ, ಈ ಟೈಟಲ್ ಮತ್ತು ಟ್ಯಾಗ್ ಲೈನ್ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ. ಮುಖ್ಯವಾಗಿ ಒಂದು ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಇದೆ. ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ, ಎರಡು ಕತೆ. ಒಬ್ಬ ಹೀರೋನ ಎರಡು ರೂಪಗಳು, ಒಬ್ಬ ನಾಯಕಿಯ ಎರಡು ವಿಚಾರಗಳು, ಇನ್ನೋರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂತ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು, ಇವನ್ನೆಲ್ಲವನ್ನ ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ನಟರನ್ನ ಇಟ್ಕೊಂಡು. ನನಗೆ ಏನು ಕಲ್ಪನೆ ಮಾಡ್ಕೊಂಡಿದ್ದೀನಿ, ಇವ್ರನ್ನೆಲ್ಲ ಅಂದ್ರೆ ನನಗೇನು ಚಿಕ್ಕ ವಯಸ್ಸಂತಲ್ಲ, ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಂತವ್ರು. ಯಾಕಂದ್ರೆ ಅವ್ರು ಚಿತ್ರರಂಗದಲ್ಲಿ ಅವರನ್ನ ನೋಡ್ಕೊಂಡು ಬೆಳೆದಂತ ಒಬ್ಬ ಹಳ್ಳಿಯ ಹುಡುಗ, ಕುಂದಾಪುರ ತಾಲೂಕಿನ ಆಜ್ರಿ ಅನ್ನೋ ಗ್ರಾಮದ ಹುಡುಗ ನಾನು. ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬಾ ಖುಷಿ ಆಗತ್ತೆ. ಅವರುಗಳು ಹಾಗೆ ನನಗೆ ಒಂದು ವಿಚಾರ ನೆನಪಾಗತ್ತೆ. ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು, ಒಂದಿಷ್ಟು ಜರ್ನಿಯಲ್ಲಿ ನನಗೆ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ, ಪಚ್ಚ ಗಣಪತಿಯ ಕತೆ, ವಿಘ್ನೇಶ್ವರನ ಕತೆ. ಆತ ನನಗೆ ಇವ್ರನ್ನೆಲ್ಲ ನನಗೆ ನನಗೆ ಗೊತ್ತಿಲ್ದಿದ್ದಂಗೆ ಅವರನ್ನ ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾನೆ ಅನ್ನೋದೊಂದು ಫೀಲ್ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವ್ರುಗಳ ಪಾತ್ರದ ಜೊತೆಗೆ ಅವರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರ್ ಆಗಿ ಅವನಿಗೆ ಟೆನ್ಷನ್ ಇಲ್ಲದೆ, ಕಿರಿಕಿರಿ ಇಲ್ಲದೆ, ಎಲ್ಲೋ ನಾವು ಯಾರ್ದೋ ಕಾಲ್ ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ. ಆದ್ರೆ ಅಲ್ಲಿ ಆ ಪಾತ್ರವನ್ನ ಮಾಡುವಂತ ಕಲಾವಿದರು ನಮ್ಗೆ ಇರಿಟೇಷನ್ ಮಾಡಿದಾಗ, ಕಿರಿಕಿರಿ ಮಾಡಿದಾಗ ತುಂಬಾ ಬೇಜಾರಾಗತ್ತೆ, ತುಂಬಾ ಮನ ನೋಯುತ್ತೆ. ಯಾಕೆ ಗುರು ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲ್ ಕೂಡ ಆಗತ್ತೆ. ಆವಾಗ ಡೇ ಒನ್ನಿಂದ ಕೋಮಲ್ ಸರ್ ಒಂದು ಸಿನಿಮಾ ಚಿತ್ರೀಕರಣದಲ್ಲಿದ್ರು. ನಾನು ಇಲ್ಲೂ ಯಾರನ್ನು ಹೊಗಳ್ತಾ ಇಲ್ಲ, ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂತಾ ಇದ್ದೀನಿ. ಕೋಮಲ್ ಸರ್ ಒಂದು ಸಿನಿಮಾ ಶೆಟ್ರೆ ಹೇಳಿದ್ರಿ, ಅವ್ರು ನನ್ನ ಕರೆಯೋದೆ ಶೆಟ್ರೆ ಅಂತ. ನಂಗೆ ಅವರ ಟೋನ್ ತುಂಬಾ ಇಷ್ಟ. ನಾನು ಬೇರೆ ಯಾರು ಶೆಟ್ರೆ ಅಂತ ಕರೆಯೋದಿಲ್ಲ, ಅವರೇ ಕರೆಯೋದು. ಮುರುಡೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಇತ್ತು. ಅಂದ್ರೆ ಮೊದ್ಲು ಹೋಗ್ಬೇಕಾದ್ರೆ ನನಗೆ ಭಯ ಇತ್ತು, ಇಷ್ಟು ಸಿನಿಮಾಗಳನ್ನ ಮಾಡಿದ್ರು, ಹೀಗಿದ್ರು ಹಾಗಿದ್ರು ಅಂತ, ಹೆಂಗೆ ನಮ್ಮನ್ನೆಲ್ಲ ಹೆಂಗ್ ರಿಸೀವ್ ಮಾಡ್ತಾರೆ, ಮತ್ತೆ ಏನಾದ್ರು ಸ್ಕ್ರಿಪ್ಟ್ ಅಲ್ಲಿ ತಲೆ ಹಾಕ್ತಾರ, ಇಲ್ಲ ಹಂಗಿದ್ ಮಾಡಿ ಹಿಂಗಿದ್ ಮಾಡಿ ಅಂತ ಹೇಳ್ತಾರ, ಆ ರೀತಿ ಎಲ್ಲ ಭಯ ಇತ್ತು. ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕನಿಗೂ ಇರುವಂತ ಒಂದು ಗೊಂದಲ, ನೋವು. ಆವಾಗ ನಾನು ನಿರ್ಮಾಪಕರು ಹೋಗಿದ್ವಿ, ಪ್ರೊಡ್ಯೂಸರ್ದು ಹೊಸ ಕಾರು ತಂದಿದ್ದಷ್ಟೇ ಹೊಯ್ಗೆ ರಾಶಿಯಲ್ಲಿ ಮುರುಡೇಶ್ವರದ ಬೀಚ್ ಅಲ್ಲಿ ಹೋಯ್ತು. ಕೋಮಲ್ ಸರ್ ಬಿಸಿ ತಾಪ, ಬಿಸಿಲಿನ ತಾಪ, ನಿಮ್ಗೆ ಗೊತ್ತು ಬೀಚ್ ಸೈಡ್ ಬಿಸಿಲಿನ ತಾಪ, ಕೆಲವೊಂದು ವಿಷಯಗಳು ಹೇಳ್ಬೇಕಾಗತ್ತೆ ಸರ್. ಬಿಸಿಲಿನ ತಾಪ, ಕೋಮಲ್ ಸರ್ ನಾವು ಬಂದಿವಿ ಸರ್, ನಾವು ಮರ್ಯಾದೆ ಪ್ರಶ್ನೆ ನಮ್ಗೆ,
ಗಾಡಿ ಹೋಗಿದೆ, ಹೀರೋ ಹತ್ರ ನಮ್ ಗಾಡಿ ಹೋಗಿದೆ ಅಂತ ಹೇಳೋದಾ ಅಂತ ಮರ್ಯಾದೆ ಪ್ರಶ್ನೆ ನಮ್ಗೆ. ಹಾ ಸರ್ ಬಂದೆ ಸರ್, ಹಾ ಇಲ್ಲೇ ಇದ್ದೀವಿ ಸರ್ ಅಂತ ಅವ್ರ ಎದುರುಗಡೆನೆ ಇದ್ದೀವಿ ನಾವು. ಆಮೇಲೆ ಅವ್ರು ಬಂದ್ರು, ಗೊತ್ತಾಯ್ತು ಅವ್ರಿಗೆ. ಬಂದ್ಬಿಟ್ಟು ಗಾಡಿಯನ್ನ ದೂಡಿದ್ರು ಸರ್. ಅಂದ್ರೆ ಸರ್ ದೂಡಿದ್ರು. ಆ ವ್ಯಕ್ತಿಯ ವ್ಯಕ್ತಿತ್ವ ನನ್ಗೆ ಗೊತ್ತಾಯ್ತು. ನನ್ ಗಾಡಿ ದೂಡಿದ್ರು ಅಂತ ಅಲ್ಲ, ಅವ್ರೆಲ್ಲಿ ಸರ್ ನಾವೆಲ್ಲಿ. ಅಂದ್ರೆ ಆ ವ್ಯಕ್ತಿತ್ವ ಅವ್ರಿಷ್ಟು ಅಂತ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರು ಅಂತ ಹೇಳಿ ಅವರು ದೊಡ್ಡ ಜನ ಅಲ್ಲ ಸರ್ ನನಗೆ. ಅವರು ಆ ಜರ್ನಿ, ಆ ಚಿತ್ರರಂಗದ ಜರ್ನಿ, ದೊಡ್ಡ ದೊಡ್ಡ ನಟರು ಅವ್ರ ಜೊತೆಗೆ ಮಾಡದಂತ ಕೆಲಸ, ಅವ್ರು ಬಂದು ನನ್ ಪ್ರೊಡ್ಯೂಸರ್ ಕಾರ್ ದೂಡ್ತಾರಲ್ಲ, ಇನ್ನೂ ಅಡ್ವಾನ್ಸು ಮಾಡಿಲ್ಲ ನಾವು. ಅವ್ರು ಬಂದು ನಮ್ಮ ಕಾರ್ ದೂಡ್ತಾರಲ್ಲ ಸರ್, ಪ್ರೋಮೋದಲ್ಲಿ ಅದಕ್ಕೋಸ್ಕರ ಆ ಥಾಟನ್ನ ಇಟ್ಕೊಂಡಿದ್ವಿ ನಾವು, ಅಡ್ವಾನ್ಸ್ ಮಾಡ್ತೀರಾ ಇಲ್ವಾ ಅಂತ. ಅಂದ್ರೆ ಅಂದ್ರೆ ನಮ್ಗೆ ಏನಂತ ಹೇಳಿದ್ರೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ, ಅವ್ರಂತ ಒಬ್ಬ ಆರ್ಟಿಸ್ಟ್ ನನಗೆ ಇನ್ನೊಂದು ರಾತ್ರಿಗೆ ಆರಾಮ್ ಮಲಗ್ತಾ ಇದ್ದೀನಿ ನಾನು ಕತೆ, ಚಿತ್ರಕಥೆ ಮಾಡ್ಕೊಂಡು. ನಮ್ಮ ಹೀರೋ ನಮ್ಮ ಕತೆಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ಬಂತಾನೆ ಒಂದು ಸರ್. ಇನ್ನೊಂದು, ಯಾಕಂದ್ರೆ ದೊಡ್ಡ ಹೀರೋ ಜೊತೆ ಹೋಗುವಾಗ ನಾನ್ ಮಾಡಲ್ಲ ಸರ್ ಅಂತ ಹೀರೋ ಜೊತೆ ನಾನು ಡೈರೆಕ್ಷನ್ ಮಾಡಲ್ಲ. ಯಾಕಂದ್ರೆ ನನ್ನ ಯೋಚನೆ, ನನ್ನ ಕಲ್ಪನೆ, ಯಾಕಂದ್ರೆ ಎಲ್ಲರೂ ಅವ್ರದ್ದೇ ಆದ ಒಂದು ಸರ್ವಿಸ್ ಇರುತ್ತೆ, ಆದ್ರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ. ಹಾಗೆ ಮೇಡಮ್ ಇನ್ನೊಂದು ಜರ್ನಿ ದೇವ್ರು ಕೊಟ್ಟ ಅಂತ ಹೇಳಿ ಮೇಘನಾ ಮೇಡಮ್ ಹತ್ರ ಹೋದ್ವಿ. ಮೇಘನಾ ಮೇಡಮ್ ಮಲಯಾಳಂ, ಬಹುಭಾಷಾ ತಾರೆ, ಒಂದಿಷ್ಟು ಚಿತ್ರರಂಗದಲ್ಲಿ ಹೋದ್ವಿ. ಆ ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು. ಕಾಲ್ ಮಾಡಿದಾಗ ಹೇಳಿ ಸಂದೇಶ್, ಫಸ್ಟ್ ಒಂದು ವಾಯ್ಸ್ ಇದೆಯಲ್ಲ ಅದರಲ್ಲಿ ಗೊತ್ತಾಗುತ್ತೆ. ನಾನೊಬ್ಬ ಪತ್ರಕರ್ತ ಆಗಿದ್ದವನೆಲ್ಲ ಗೊತ್ತಾಗತ್ತೆ. ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗತ್ತೆ ನಮ್ಗೆ, ಇದು ಗಮಂಡ್ ಇದೆಯಾ, ನಮ್ಮನ್ನ ಹಾಕೊಂಡು ರುಬ್ತಾರ. ಯಾಕಂದ್ರೆ ಅವ್ರು ರುಬ್ರು ರುಬ್ಸ್ಕೊಳ್ಬೇಕೇನೋ ಸಣ್ಣವ್ರು, ಗೊತ್ತಾಯ್ತಾ ನಿಮಗೆ? ಅಂದ್ರೆ ರುಬ್ತಾರ ಏನು ಅನ್ನೋ ಭಯ ಇತ್ತು. ನಿಜವಾಗ್ಲೂ ಇದು ಭಯ ಸಭೆ ಸಾಮಾನ್ಯ. ಆ ಭಯದಲ್ಲಿ ನಾನು ಕೇಳಿದೆ, ಎಷ್ಟು ಚಂದ ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ ಜೊತೆಗಂತ ಸ್ಪಂದಿಸಿದಂತದ್ದು. ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳ್ಬೇಕಂದಾಗ ಒಂದೇ ಫೋನ್ ಕಾಲ್ ಅಲ್ಲಿ ಕಟ್ ಮಾಡ್ದೇನೆ. ಹೇಳ್ಬಾರ್ದು, ನನ್ನ ಕ್ಯಾರೆಕ್ಟರ್ನ ಹಾಗೆ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಮೇಘನಾ ಮೇಡಮ್ ಇದು ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು, ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು. ಅವಾಗ ನಾನು ಮಾಡಲ್ಲ ಅಂದ್ರೆ ನಾನು ಹ್ಯಾಂಗ್ ಮಾಡ್ಬೇಕು, ಸ್ವಲ್ಪ ಹಿಂಗ್ ಮಾಡ್ಬೇಕು ಅಂದೆ. ಮೇಡಮ್ ನಿಮಗೋಸ್ಕರ ನಾನು ನೀವು ಕಮ್ ಬ್ಯಾಕ್ ಆಗ್ತಿದ್ರಿ ಅಂತ ನಾನು ಕತೆ ಮಾಡಿಲ್ಲ, ನಾನ್ ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳಿದೆ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ರಿಪೀಟ್ ಫೋನ್ ಮಾಡಿದ್ರು. ಇಲ್ಲ ಮೇಡಮ್ ಸಿಗೋಣ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಪ್ರೀತಿಯಿಂದ. ಅದೇ ರೀತಿಯಿಂದ ನಾನು ಹೇಳಿದೆ. ಹಾಗೆ ಅನುಷಾ ಮೇಡಮ್ ಅಷ್ಟೇ. ಯಾಕಂದ್ರೆ ಅದೇ ನಾನು ಪ್ರತಿಯೊಬ್ಬರು ಹೇಗೆ ಹೇಳ್ತಿದ್ರೆ ಸಿಕ್ಕಿದಂತಷ್ಟ ಅಂತ. ಮುದ್ದು ಮನಸ್ಸಿನ ಒಂಥರ ಪೆದ್ದ ಹುಡುಗಿ ಅಂತ ನಾನು ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸಿನಿಮಾ ಮಾತ್ರ ಅಲ್ಲದೆ ಸಿನಿಮಾ ಸರ್ ಎಲ್ಲ ಕಾರ್ಯಕ್ರಮ ಎಲ್ಲ ರೆಡಿ ಆಯ್ತಾ, ಮಾಡಿದ್ರ, ಈ ರೀತಿ ವಿಚಾರಿಸ್ತಾರಲ್ಲ, ನನಗೆ ಇವರೆಲ್ಲ ಒಂದು ಸ್ಟ್ರೆಂತ್. ಇನ್ನೊಂದೇನಂತ ಹೇಳಿದ್ರೆ ಸಿರಿ ಮೇಡಮ್, ರಂಗೋಲಿ ಸೀರಿಯಲ್ ಇಂದ ಹಿಡಿದು ನಿಮ್ ವಯಸ್ಸೇ ಆಗಲ್ಲ ಮೇಡಮ್, ಹಾಗೆ ಆ ರೀತಿ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ಇರೋರು ನಮ್ಗೆ ಹಿರಿಯರು ಅಂತ ಹೇಳಿದ್ರೆ ಮಠ ಸರ್ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ನಿಂತಿದ್ದಾರೆ. ಅವರು ನಿರ್ದೇಶನ ಮಾಡೋರು ನಾವಿನ್ನೂ ಹುಟ್ಟಿಲ್ವ ನಾವು. ಆ ರೀತಿಯಾಗಿ ಅವ್ರು ನಮ್ಮ ಜೊತೆಗೆ ವಜ್ರಧೀರ್ ಜೈನ್ ಸರ್, ವರ್ಧನ್ ಸರ್, ನಮ್ಮ ಪ್ರಶಾಂತ್ ಸಿದ್ದಿ ಸರ್ ಕಾಣ್ತಾನೆ ಇಲ್ವಾ? ಏನಿ ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಯಾರು ಬಿಟ್ಟಿದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೊತೆಗೆ ನಿರ್ಮಾಪಕರು ಎಂಡ್ ತನಕ ನಿಲ್ತಾರೆ, ಆ ಧೈರ್ಯ ಇದೆ. ಯಾಕೆ ಹೇಳಿ, ಆಲ್ರೆಡಿ ಅವ್ರ ಜೊತೆ ಗುಂಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ನನಗಿಂತ ಜಾಸ್ತಿ ದುಡ್ಡು ಅವರೇ ಖರ್ಚು ಮಾಡ್ತಾರೆ. ಕಡೆ ಲಾಸ್ಟಿಗೆ ನೀವು ಜಾಸ್ತಿ ಖರ್ಚು ಮಾಡಿದ್ರೆ ಅಂತ ಹೇಳೋಗಿಲ್ಲ. ಓಕೆ, ಅಂದ್ರೆ ಅಷ್ಟು ಬರ್ಲಿ, ಚೆನ್ನಾಗಿ ಬರ್ಲಿ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ನಾನು ತುಂಬಾ ಮಾತಾಡಿದೆ ಅನ್ಸುತ್ತೆ. ಎನಿವೆ, ಒಂದೇ ಸಿನಿಮಾ 2 ಟೈಟ್ಲು, ಒಂದೇ ನಾಯಕ 2 ಪಾತ್ರ, ಒಂದೇ ನಾಯಕಿ 2 ಭಿನ್ನವಾದ ಲುಕ್, ಟ್ಯಾಗ್ಲೈನ್ ಬಂದ್ಬಿಟ್ಟು ಇನ್ನೊಂದು ಟೈಟಲ್ ಲಾಂಚ್ ಆಗುತ್ತೆ. ಮೇಘನಾ ಮೇಡಮ್ದು ಒಂದು ಡಿಫ್ರೆಂಟ್ ಆದ ಲುಕ್ ಕೂಡ ಬರುತ್ತೆ. ಅನುಶ್ರೀ ಅವ್ರದ್ದು ಇದೆ, ಇನ್ನು ಕೋಮಲ್ ಸರ್ದು ಇನ್ನೊಂದು ಲುಕ್ ಇದೆ. ಇಲ್ಲಿ ಸೂಪರ್ ಮ್ಯಾನ್ ಅಂತ ಕೊಟ್ಟಿದ್ವಲ್ಲ, ಇದೇನೋ ಸುಮ್ಮನೆ ಕಾಟಾಚಾರಕ್ಕೆ ಈ ಸೂಪರ್ ಮ್ಯಾನ್ ಅಲ್ಲ. ಒಂದು ಚಿಂತನೆ ಇದೆ ಇದರಲ್ಲಿ. ಚಿಂತನೆ ಅಂತ ಹೇಳಿದ್ರೆ ಪ್ರತಿ ಒಂದು ಆಧ್ಯಾತ್ಮಕದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಅಂದ್ರೆ ಎಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ ಕೇವಲ ಹಿಂದೂ ಆಧ್ಯಾತ್ಮಕ, ಕ್ರಿಶ್ಚಿಯನ್ ಅಂತ ಅಲ್ಲ, ಎಲ್ಲದರಲ್ಲೂ ಒಂದು ಆಧ್ಯಾತ್ಮ ಅಂತ ಇದೆ. ಅದರಲ್ಲಿ ಪ್ರತಿಯೊಬ್ಬನೂ ಕೂಡ ಒಬ್ಬ ಸೂಪರ್ ಮ್ಯಾನ್ ಆಗಿರ್ತಾನೆ. ಆ ಸೂಪರ್ ಮ್ಯಾನ್ ಶಕ್ತಿ ನನ್ನ ಪಾತ್ರ ಬ್ರಹ್ಮ, ಅಂದ್ರೆ ಗುರು ಮತ್ತೆ ಬ್ರಹ್ಮ ಅಂತ 2 ಪಾತ್ರ ನಮ್ಮ ಕೋಮಲ್ ಸರ್ ಮಾಡ್ತಾ ಇದ್ದಾರೆ.
ಅದರಲ್ಲಿ ಮೊದಲನೇದು ಅಟ್ರ್ ಫ್ಲಾಪ್ ಡೈರೆಕ್ಟರ್ ಪಾತ್ರ ಮಾಡ್ತಾ ಇದ್ದಾರೆ ಕೋಮಲ್ ಸರ್, ಗುರು ಅಂತ ಹೇಳಿ. ಇನ್ನೊಂದು ಪಾತ್ರ ಬ್ರಹ್ಮ ಅಂತ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಮುಂದಿನ ದಿನದಲ್ಲೇ ಹೇಳ್ತೀನಿ. ಮತ್ತೇನಾದ್ರೂ ಕೇಳೋದಿದ್ರೆ ಕೇಳಬಹುದು. ಮಾಧ್ಯಮದವ್ರು ಏನಾದ್ರು ಪ್ರಶ್ನೆ ಇದೆಯಾ? ಟ್ಯಾಗ್ ಲೈನ್ ಇದು ದೇವರ ತಾಣ ಸರ್. ಎಸ್ ಸರ್. ಅಂದ್ರೆ ಬಾರಿಗೆ ದೇವರ ತಾಣ ಅಲ್ಲ ಸರ್, ದೇವರ ತಾಣ ಯಾಕೆ ಅನ್ನೋದು ಸಿನಿಮಾದ ಮೂಲಕ ಗೊತ್ತಾಗುತ್ತೆ ಸರ್. ಅದಕ್ಕೊಂದು ತುಂಬಾ ಅದ್ಭುತವಾದ ಲಿಂಕ್ ಇದೆ, ಅದಕ್ಕೆ ಒಂದು ಇತಿಹಾಸ ಇದೆ. ಅದು ಈ ಸೆಕೆಂಡ್ ಹಾಫ್ ಅಲ್ಲಿ ಏನ್ ಮೇಘನ ಮೇಡಮ್ ಎಂಟ್ರಿ ಕೊಡ್ತಾರಲ್ವಾ, ಅದ್ರ ಮೇಲೆ ಅದು ದೇವರ ತಾಣನ ಇಲ್ಲ ಬಾರ ಅಂತ ಗೊತ್ತಾಗುತ್ತೆ. 15ರಿಂದ ಅನ್ಕೊಂಡಿದೀವಿ. ಊರಲ್ಲಿ ಸಿಕ್ಕಾಪಟ್ಟೆ ಮಳೆ, ಕೇರಳ ಮತ್ತೆ ರಾಜಸ್ಥಾನ್ ಆಮೇಲೆ ಹಂಪಿ ಈ ಭಾಗದಲ್ಲೆಲ್ಲ ಚಿತ್ರೀಕರಣ ಇದೆ. ಸೆಟ್ ವರ್ಕ್ ನಡೀತಾ ಇದೆ. ಬಾರ್ ಸೆಟ್ ಇದು ಕಂಪ್ಲೀಟ್ ಸೆಟ್ ಸರ್. ನಮ್ಮ ಆರ್ಟ್ ಡೈರೆಕ್ಟರ್ ಅಶ್ವಿತ್ ಮಾಡಿದ್ದು. ಒಂದಿಷ್ಟು ಒಳ್ಳೆ ಟೀಮ್ ಇದೆ. ಅಲ್ಲ ಊರಲ್ಲಿ, ಅದು ಕೇರಳದ ಕಾಸರಗೋಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.